ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಾರುವ ಎಲ್ಲ ನನ್ನ ಸಹೋದರ ಸಹೋದರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ, ಇನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ವೀಕ್ಷಣೆ ಮಾಡ್ತಾರೋ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಅನೇಕ ಜನರಿಗೆ ಶೇರ್ ಮಾಡಿ. ಇವತ್ತು ನಾವು ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 32ರಿಂದ 35 ವಚನ ತನಕ ಅದರ ವಿವರಣೆಯನ್ನು ನಾವು ನೋಡೋಣ. ಏನಪ್ಪ ಅದರಲ್ಲಿ ಇದೆ ಅಂದರೆ, ಅಪೊಸ್ತಲರು ಯೇಸುವಿನ ಸುವಾರ್ತೆಯನ್ನು ಬಹಳವಾಗಿ ಆತನೇ ನಿಜವಾದ ದೇವರು ಅಂತ ಹೇಳಿದಾಗ ಅನೇಕ ಗುಂಪು ಜನ ಆ ಒಂದು ಸಂಘವಾಗಿ ಪರಿವರ್ಣನೆ ಹೊಂದಿದ್ದು. ಮೊದಲನೆಯ ಒಂದು ಆಲಯ, ಮೊದಲನೆಯ ಒಂದು ಸಂಘ ಕೂಡ ನಾವು ಹೇಳ್ಬೋದು. ಅದರ ಬಗ್ಗೆ ಆ ಮೊದಲನೆಯ ಸಂಘ ಹೇಗಿತ್ತು ಅಂತ ಒಂದು ವಿವರಣೆಯನ್ನ ನಾವು ನೋಡುವಂತರಾಗೋಣ. 32ನೇ ವಾಕ್ಯವನ್ನು ನೋಡೋಣ. ನಂಬಿದ ಮಂಡಳಿಯವರು ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ಏನ ನಂಬ್ಕೊಂಡ್ಬಂದ್ರಂದ್ರೆ, ಅವರು ಯೇಸು ಕ್ರಿಸ್ತನು ನಿಜವಾದ ದೇವರು, ಆತನು ಸತ್ತಿ ಪುನರುತ್ಥಾನ ಹೊಂದಿದ್ದಾನೆ. ಆತನು ಯಾಕೆ ಸತ್ತನಂದ್ರೆ, ನಮ್ಮ ಪಾಪಗಳಿಗಾಗಿ ಏನು ಮಾಡಿದ್ರು, ಯೇಸು ಸ್ವಾಮಿ ಸತ್ತಿ ಮತ್ತೆ ಎದ್ದೇಳಿದ್ದಾನೆ, ಆತನೇ ನಿಜವಾದ ದೇವರು ಅಂತೇಳಿ ನಂಬಿದವರೆಲ್ಲ ಏನಾಗ್ತಾರೆ, ಒಂದು ಗುಂಪಾಗಿ ಏನಾಗ್ತಾರೆ, ಪರಿವರ್ಣನೆ ಆಗ್ತಾರೆ. ಅವರ ಪರಿವರ್ಣನೆ ಆದಾಗ, ಅವರೆಲ್ಲ ಒಂದು ಗುಂಪಾಗಿ ಸೇರಿದಾಗ ಅವರ ಹೃದಯವು ಅವರ ಪ್ರಾಣವು ಏನಾಗಿತ್ತಂತೆ, ಒಂದೇ ಆಗಿತ್ತಂತೆ. ಏನು, ಅನೇಕ ಸಾವಿರಾರು ಜನರು ಯೇಸು ಕ್ರಿಸ್ತನ ಬಳಿಗೆ ಬಂದಾಗ, ಆತನೇ ನಿಜವಾದ ದೇವರು ಅಂತೇಳಿ ಸೇರಿದಾಗ ಅವರ ಹೃದಯಗಳು ಅವರ ಪ್ರಾಣಗಳೇನಾಗಿತ್ತಂತೆ, ಒಂದೇ ಆಗಿತ್ತಂತೆ. ಅವರ ಆಲೋಚನೆಗಳು ಒಂದೇ ಆಗಿತ್ತಂತೆ. ನೋಡಿ, ಇವತ್ತು ಹೇಗೆ ನಾವು ಭಾನುವಾರ ಆದರೆ ಅನೇಕರು ಚರ್ಚ್ಗೆ ನಾವು ಸೇರುವಂತರಾಗಿರ್ತೀರ, ಅವರೆಲ್ಲ ಏನಕ್ಕೆ ಸೇರಿರ್ತಾರೆ ಅಂದರೆ, ಯೇಸು ಸ್ವಾಮಿ ನಿಜವಾದ ದೇವರು ಅಂತೇಳಿ ಏನಾಗಿದ್ದಾರೆ, ಸೇರುವಂತರಾಗಿದ್ದಾರೆ. ಇವತ್ತು ನೀವು ಎಲ್ಲ ಸಭೆಗೆ ಸೇರುವುದು ಇದೇ ಉದ್ದೇಶದಿಂದ. ಏನಂದ್ರೆ, ಯೇಸು ಕ್ರಿಸ್ತನೇ ನಿಜವಾದ ದೇವರು ಅಂತೇಳಿ ಒಂದು ಗುಂಪು ನಾವೇನಾಗ್ತಾ ಇದ್ದೀರಿ, ಯೇಸು ಕ್ರಿಸ್ತನೇ ನಿಜವಾದ ದೇವರು ಅಂತ ನಾವು ಸೇರುವಂತಾರೆ. ಹಾಗೆ ಅದೇ ರೀತಿ ಮೊದಲು ಈ ಒಂದು ಗುಂಪು ಸೇರಿದವು, ಅವರಲ್ಲಿ ಹೃದಯವೂ ಪ್ರಾಣವು ಏನಾಗಿತ್ತಂತೆ, ಒಂದೇ ಆಗಿತ್ತಂತೆ. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೆಂದು ಸ್ವಂತವಾದದ್ದೆಂದು ಹೇಳಲಿಲ್ಲ. ಅವರಲ್ಲಿ ಏನಪ್ಪ ಅಂದರೆ, ಒಂದು ಸ್ವಭಾವ, ಎಲ್ಲರಲ್ಲೂ ತಮಗಿದ್ದ ಆಸ್ತಿ, ಮನೆಯಾಗಲಿ, ಹೊಲಗಳಾಗಲಿ, ದುಡ್ಡಾಗಲಿ, ಹಣ ಆಗಲಿ, ಯಾವುದು ನಮ್ಮದಲ್ಲ, ಇದೆಲ್ಲ ನಶ್ವರ. ನಮ್ಮ ದೇವರು ನಿಜವಾದ ದೇವರು ಪರಲೋಕದಲ್ಲಿದ್ದಾನೆ, ಅದು ನಮ್ಮ ಸ್ವಂತ ಸ್ಥಳವೆಂದು ಯಾರು ಆಗಲಿ ಇದನ್ನೆಲ್ಲ ದುಡ್ಡನ್ನು ಏನು ಮಾಡಿದ್ರು, ಕಸವಾಗಿ ಎಣಿಸಿದ್ರು. ಯಾಕೆ, ಯಾವ ಉದ್ದೇಶದಿಂದ ಈ ಲೋಕದ ಹಣ ಅವರು ಕಸವಾಗಿ ಎಣಿಸಿದ್ರು ಅಂದರೆ, ಕರ್ತನಾದ ಯೇಸು ಕ್ರಿಸ್ತನು ಜೀವಂತವಾಗಿ ಇದ್ದಿದ್ದಾನೆಂಬುದಾಗಿ ಅಪೊಸ್ತಲರು ಏನು ಮಾಡ್ತಾ ಇದ್ದಾರಂತೆ, ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಏನಂದರೆ, ಯೇಸು ಕ್ರಿಸ್ತನು ಸತ್ತ ನಂತರ, ಯೇಸು ಕ್ರಿಸ್ತನ ಸತ್ಯ ಪುನರುತ್ಥಾನ ಆದ ನಂತರ ಈ ಅಪೊಸ್ತಲರು ಶಿಷ್ಯಂದರು ಏನು ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತನು ಸತ್ತಿ ಎದ್ದೇಳಿದ್ದಾನೆ, ಆತನೇ ನಿಜವಾದ ದೇವರು ಅಂತೇಳಿ ಬಹು ಬಲವಾಗಿ ಏನು ಮಾಡ್ತಾ ಇದ್ದಾರೆ, ಸುವಾರ್ತೆಯನ್ನ ಸಾರ್ತಾ ಇದ್ದಾರೆ. ಈ ಸುವಾರ್ತೆಯನ್ನ ನಂಬಿಕೊಂಡು ಬಂದ ಒಂದು ಗುಂಪು ಏನಾಗಿದ್ದಾರೆ, ಅವರ ಹೃದಯಗಳು ಅವರ ಪ್ರಾಣಗಳು ಎಲ್ಲ ಒಂದಾಗಿದೆ. ಅವರು ದುಡ್ಡು ಕಾಸಿನ ಮೇಲೆ ಆಸಕ್ತಿಯನ್ನ ಬಿಟ್ಟಿದ್ದಾರೆ. ಹೀಗೆ ನಾವು ವಚನವನ್ನು ನೋಡ್ತಾ ಇದ್ರೆ, ಬಹು ದಯವು ಅವರೆಲ್ಲರ ಮೇಲೆ ಇತ್ತು, ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಈ ಗುಂಪಾಗಿ ಬಂದ ಜನ ಏನಂತೆ, ಅವರಲ್ಲಿ ಒಬ್ಬರಲ್ಲೂ ಏನಿಲ್ಲ ಅಂತೆ, ಕೊರತೆ ಇಲ್ಲಂತೆ. ಯಾಕೆ ಅವರಲ್ಲಿ ಕೊರತೆ ಇಲ್ಲ ಅಂತ ನೋಡುವುದಾದ್ರೆ, ನಾವು ದೇವರ ಮಕ್ಕಳೇ, ಈ ಬೈಬಲ್ ತಜ್ಞರು ಒಂದು ಮಾತನ್ನ ಹೇಳ್ತಾರೆ. ಏನಂದ್ರೆ, ಯಾವ ವಚನವನ್ನ ಕೋಡ್ ಮಾಡ್ತಾರೆ ಅಂದ್ರೆ, ಧರ್ಮೋಪದೇಶ ಕಂಡ 15ನೇ ಅಧ್ಯಾಯ 4ನೇ ವಚನವನ್ನ ನಾವು ಒಂದು ಸತಿ ನೋಡ್ಕೊಬರೋಣ. ಅದರಲ್ಲಿ ಏನಿದೆ ಅಂದ್ರೆ, ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನು ಅನುಸರಿಸಿ, ಯೆಹೋವನು ತಾನು ನಿಮಗೆ ಸ್ವದೇಶವಾಗಿ ಕೊಡುವ ದೇಶದಲ್ಲಿ ನಿಮಗೆ ಅಭಿವೃದ್ಧಿ ಪಡುವುದರಿಂದ ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ. ನಿಮ್ಮ ದೇವರಾದ ಯೆಹೋವನ ವಾಗ್ದಾನ ಮಾಡಿದಂತೆ ನಿಮ್ಮಲ್ಲಿ ಅಭಿವೃದ್ಧಿ ಪಡುವವರು. ಇಲ್ಲಿ ಧರ್ಮೋಪದೇಶದಲ್ಲಿ ಖಂಡದಲ್ಲಿ ದೇವರು 15ನೇ ಅಧ್ಯಾಯ 4ನೇ ವಚನದಲ್ಲಿ ಒಂದು ಮಾತು ಮಾತಾಡ್ತಾರೆ. ಏನು ಮಾತಾಡ್ತಾರೆ ಅಂದರೆ, ನನ್ನ ಆಜ್ಞೆಗಳನ್ನು, ನನ್ನ ಮಾತುಗಳನ್ನು ಯಾರು ಕೈಗೊಂಡು ನಡೀತಾರೋ ಅಂತ ಒಂದು ದೇಶದಲ್ಲಿ ಏನಂತೆ, ಬಡವರೇ ಇರೋದಿಲ್ಲ. ಅವರೆಲ್ಲ ಏನಾಗಿರ್ತಾರೆ ಅಂದರೆ, ಸುಖ ಸಂತೋಷದಿಂದ ಎಲ್ಲರೂ ಏನಾಗಿರ್ತಾರೆ, ಆರಾಮಾಗಿರ್ತಾರೆ ಅಂತೇಳಿ ಈ ಧರ್ಮೋಪದೇಶ ಕಂಡ 15ರಿಂದ 4ನೇ ವಚನದಲ್ಲಿ ಸ್ಟಾರ್ಟ್ ಆಗಿರೋದು 11ನೇ ವಚನ ತನಕ ನಾವು ನೋಡಬಹುದು. ಏನಪ್ಪ ಅಂದರೆ, ನೋಡಿ, ಆ ವಾಗ್ದಾನ ಅಲ್ಲಿ ದೇವರು ಹೇಳಿರೋ ಒಂದು ಮಾತು ಯೇಸು ಕ್ರಿಸ್ತನು ಬಂದಾಗೂ ನೆರವೇರಿಲ್ಲ.
ಯೇಸು ಕ್ರಿಸ್ತನು ಸತ್ತ ನಂತರ ಪರಿಶುದ್ಧಾತ್ಮನು ಬಂದಾಗ ಈ ಒಂದು ವಾಗ್ದಾನ ಏನಾಗಿದೆ, ನೆರವೇರುವಂಥದ್ದಾಗಿದೆ. ಹೇಗೆ ನೆರವೇರುತ್ತಂದ್ರೆ ನೋಡೋದಾದ್ರೆ ಅವರಲ್ಲಿ ಕೊರತೆ ಪಡುವನು ಒಬ್ಬನೂ ಇರಲಿಲ್ಲ. ಯಾಕೆಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೋಸ್ತರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಯೇಸು ಕ್ರಿಸ್ತನ ಸುವಾರ್ತೆಗಳು ಜನರಲ್ಲಿ ಮುಡಿದಾಗ ಅನೇಕರ ಆ ಪಟ್ಟಣದಲ್ಲಿ ಏನಂತೆ ಹೊಲಗಳನ್ನು ಮನೆಗಳನ್ನು ಮಾರಿ ಈ ಅಪೋಸ್ತಲರ ಪಾದ ಬಳಿಗಳಲ್ಲಿ ಏನು ಮಾಡ್ತಾಯಿದ್ರು, ತಂದು ಇಡ್ತಾಯಿದ್ರು. ತಂದು ಏನು ಮಾಡ್ತಾಯಿದ್ರಂತೆ, ಪಾದಗಳ ಬದಿಯಲ್ಲಿ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬನು ಅವನವನ ಅವಶ್ಯಕತೆಯಲ್ಲಿ ಏನು ಮಾಡ್ತಿದ್ರು ಅಂತ ಹಂಚಿಕೊಳ್ಳುತ್ತಿದ್ರಂತೆ. ಈ ಸಂಘ ಹೇಗಿತ್ತಂದ್ರೆ, ಈ ಒಂದು ಚರ್ಚ್ ಹೇಗಿತ್ತಂದ್ರೆ, ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಅಪೋಸ್ತಲರು ಏನು ಮಾಡ್ತಾಯಿದ್ರು, ಬೋಧನೆ ಮಾಡ್ತಾಯಿದ್ರು. ಈ ಬೋಧನೆ ಮಾಡುವಾಗ ಅನೇಕರು ಏನಾಗ್ತಾಯಿದ್ರು, ಮನಸಾಂತರ ಹೊಂದಿ ಈ ಭೂಮಿಯಲ್ಲಿ ಇರುವುದು ನಶ್ವರ. ಯಾಕೆಂದ್ರೆ ಯೇಸು ಕ್ರಿಸ್ತನು ಬಡವನಿಗೂ ಏನಾಗಿದ್ದಾನೆ, ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ್ದಾನೆ. ಐಶ್ವರ್ಯವಂತನಿಗೂ ಏನಾಗಿದ್ದಾನೆ, ಶಿಲುಬೆಯಲ್ಲಿ ಮರಣ ಹೊಂದಿದ್ದಾನೆ. ನಾವೇಕಪ್ಪ ಬಡವನನ್ನು ನೋಡಿ ನಾವಿರೋದು ಅಂತೇಳಿ ಎಲ್ಲರೂ ಸಮವಾಗಿರಬೇಕು ಎಂಬ ಒಂದು ಮನಸ್ಥಿತಿಗೆ ಏನಾಗಿದೆ, ಈ ಒಂದು ಸಂಘ, ಈ ಒಂದು ಚರ್ಚ್ ಬಂದಿದೆ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತೆ, ಅನೇಕರು ಅಯ್ಯೋ ನನಗೆ 2 ಮನೆ ಇದೆ, 1 ಮನೆ ಇಲ್ದಿರೋರು ಎಷ್ಟೋ ಜನ ಇದ್ದಾರೆ. ನನಗೆ 10 ಎಕರೆ ಇದೆ, ಯಾರಿಗೂ ಕೇವಲ 1 ಎಕರೆ ಇಲ್ದಿರೋರು ಇದ್ದಾರೆ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿರೋ ಜನ ಈ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಮುಟ್ಟಿದಾಗ ಅವರ ಹೃದಯಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಇವನು ಕೂಡ ನನ್ನ ಸಹೋದರನೇ ಅಲ್ಲ, ಇವನು ಕೂಡ ಯೇಸು ಕ್ರಿಸ್ತನನ್ನು ನಂಬಿರುವಂಥ ವ್ಯಕ್ತಿಯೇ ಅಲ್ಲ ಅಂತೇಳಿ ಅನೇಕರು ಏನು ಮಾಡ್ತಾ ಇದ್ದಾರೆ, ಈ ಒಂದು ಮನಸ್ಸು ಬಂದಾಗ ಇವ್ರು ಏನು ಮಾಡ್ತಾ ಇದ್ದಾರೆ, ಈ ಹೊಲಗಳನ್ನು ಮನೆಗಳನ್ನು ಮಾರಿ ತೆಗೆದುಕೊಂಡು ಎಲ್ಲಿ ಬರ್ತಾ ಇದ್ದಾರೆ ಅಂದರೆ ಅಪೋಸ್ತರ ಪಾದಗಳ ಬಳಿಯಲ್ಲಿ ಬರ್ತಾ ಇದ್ದಾರೆ. ಅದನ್ನು ಏನು ಮಾಡ್ತಾ ಇದ್ದಾರೆ, ಇಡ್ತಾ ಇದ್ದಾರೆ. ಇಲ್ಲಿ ನಾವು ಗಮನ ಬಿಟ್ಟು ನೋಡುವುದಾದರೆ ಅಪೋಸ್ತಲರು ಎಲ್ಲಿ ನಿಮ್ಮ ಆಸ್ತಿಗಳನ್ನು, ನಿಮ್ಮ ಒಂದು ಮನೆಗಳನ್ನು, ಅದರ ಒಂದು ಕ್ರಯವನ್ನು ಮಾರಿ ತೆಗೆದುಕೊಂಡು ಬನ್ನಿ ಅಂತ ಎಲ್ಲೂ ಮಾತಾಡಿಲ್ಲ. ಅವರು ಮಾತಾಡ್ತಾ ಇರೋದು ಏನಂದರೆ, ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಏನು ಮಾಡ್ತಾ ಇದ್ದಾರೆ, ಬಲವಾಗಿ ಸಾರ್ತಾ ಇದ್ದಾರೆ. ಆ ಸಾರುವ ನಿಮಿತ್ತ ಏನಾಗ್ತದೆ, ಅವ್ರಿಗೆ ಮನಸ್ಸು ಚೇಂಜ್ ಆಗಿ ಅನೇಕರು ಹೊಲಗಳನ್ನು ಮನೆಗಳನ್ನು ಮಾರಿ ಏನು ಮಾಡ್ತಾ ಇದ್ದಾರೆ, ಅಪೋಸ್ತಲರ ಪಾದ ಬಳಿಯಲ್ಲಿ ತಂದಿಡ್ತಾರೆ. ಅದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿಯೊಬ್ಬನು ಅವನವನ ಅವಶ್ಯಕತೆಯಂತೆ ಹಂಚಿಕೊಳ್ಳುತ್ತಿದ್ದಾನೆ. ಇವತ್ತು ನಿನಗೆ ಬಾಧೆನಾ, ನೀನು ಇದನ್ನು ತೆಗೆದುಕೋ. ನಾಳೆ ನನಗೆ ಬಾಧೆನಾ, ನಾನು ಇದನ್ನು ತೆಗೆದುಕೊಂಡು ನಾಳೆ ವಾರ ಅಂತೇಳಿ ಅನೇಕರು ಅವರವರ ಸಂಘದಲ್ಲಿ ಏನೇನು ಕುಂದು ಕೊರತೆ ಇದೆಯೋ ಅದಕ್ಕೆ ಎಲ್ಲ ಬಡವರು ಏನು ಮಾಡ್ತಿದ್ದಾರೆ, ಹಂಚ್ಕೊಳ್ತಾ ಇದ್ದಾರೆ. ಇದು ಸಂಘದ ಒಂದು ಚರ್ಚದ ಮೊದಲನೆಯ ಒಂದು ಚರ್ಚ್ ಆಗಿದೆ. ಇವತ್ತು ದೇವರ ಮಕ್ಕಳ ಇದರಲ್ಲಿ ನಾನು ಹೇಳಬೇಕಾಗಿರೋದೇನೆಂದರೆ, ಇವತ್ತು ಎಲ್ಲರೂ ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡಲು ನೀವು ನಿಮ್ಮ ಒಂದು ಚರ್ಚ್ಗಳಿಗೆ ಹೋಗ್ತಾ ಇದ್ದೀರಿ. ಈ ಒಂದು ನಿಯಮ ಇದೆಯಾ ನಿಮ್ಮ ಚರ್ಚಲ್ಲಿ? ಇಲ್ಲಿ ನಾವು ಗಮನವಿಟ್ಟು ನೋಡಬೇಕಾಗಿರೋದು, ಯಾವುದೇ ಒಂದು ಅಪೋಸ್ತಲರು ಏನು ಮಾಡ್ತಲ್ಲ, ಏನನ್ನ ದುಡ್ಡನ್ನು ಕೇಳ್ತಲ್ಲ. ನಮ್ಮ ಸಂಘಕ್ಕೆ ದುಡ್ಡು ತಗೊಬನ್ನಿ, ನಾವು ಏನು ಮಾಡೋಣ, ಎಲ್ರಿಗೂ ಹಂಚೋಣ ಅಂತ ಕೂಡ ಹೇಳ್ತಲ್ಲ. ಇಲ್ಲಿ ಗಮನವಿಟ್ಟು ನೋಡೋದಾದರೆ ಅಪೋಸ್ತಲರು ಏನು ಮಾಡ್ತಾರೆ, ಬಹು ಬಲವಾಗಿ ಸಾಕ್ಷಿ ಹೇಳುತ್ತಾ ಇದ್ದಾರೆ. ಏನು ಸಾಕ್ಷಿ ಹೇಳ್ತಾ ಇದ್ದಾರೆ? ಕರ್ತನಾದ ಯೇಸು ಕ್ರಿಸ್ತನು ಜೀವಂತವಾಗಿ ಇದ್ದಿದ್ದಾನೆ ಎಂಬ ಒಂದು ಸಾಕ್ಷಿಯನ್ನು ಮಾತ್ರ ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇವತ್ತು ಅದೇ ಸ್ಥಾನದಲ್ಲಿ ಅನೇಕ ಬೋಧಕರಿದ್ದಾರೆ. ಇವತ್ತು ಆ ಬೋಧಕರು ಏನು ಮಾತಾಡ್ತಾ ಇದ್ದಾರೆ, ನೀವು ಗಮನವಿಟ್ಟು ನೋಡೋದಾದರೆ ಅವರು ದಶಂಭಾಗ ಕೊಡಿ, ದುಡ್ಡು ಕೊಡಿ, ಹಣ ಕೊಡಿ, ಅದು ಬಿಟ್ಟು ಇನ್ನೇನು ಹೇಳ್ತಲ್ಲ. ಆಯಿತು, ಅವರು ದುಡ್ಡು ದಶಂಭಾಗವನ್ನು ಕೊಡ್ತಾ ಇದ್ದೀರಾ, ನಿಮ್ಮ ಇಷ್ಟವಾದ ಕಾಣಿಕೆಯನ್ನು ನೀವು ಜನರು ಯೇಸು ಕ್ರಿಸ್ತನ ನಂಬಿ ಏನು ಮಾಡ್ತಾ ಇದ್ದೀರಾ, ಚರ್ಚ್ಗೆ ಆಗ್ತಾ ಇದ್ದೀರಾ. ಆ ಚರ್ಚಿನ ಹಣ ಹೇಗೆ ಇದಾಗ್ತಾಯಿದೆ ಅಂತ ನೋಡ್ತಾ ಇದ್ರೆ, ನಾವು ಹಳೆಯ ಸಂಘದಲ್ಲಿ, ನಾವು ಮೊದಲನೇ ಸಂಘದಲ್ಲಿ ನೋಡ್ತಾ ಇದ್ರೆ ಏನು ಮಾಡ್ತಾ ಇದ್ರೆ, ಅವರಲ್ಲಿ ಪ್ರತಿಯೊಬ್ಬನಿಗೂ ಅವನವನ ಅವಶ್ಯಕತೆ ಇದ್ದಂತೆ ಹಂಚಿಕೊಳ್ತಾ ಇದ್ರಂತೆ. ಇವತ್ತು ನೀವು ನಿಮ್ಮ ಒಂದು ಚರ್ಚ್ಗೆ ಹೋಗ್ತಾ ಇದ್ದೀರಾ, ನಿಮ್ಮ ಒಂದು ದಶಂಭಾಗವನ್ನು ಹಾಕ್ತಾ ಇದ್ದೀರಾ, ನಿಮ್ಮ ಒಂದು ಕಾಣಿಕೆಯನ್ನು ಹಾಕ್ತಾ ಇದ್ದೀರಾ, ಇಲ್ಲಾಂದರೆ ಏನೋ ನಿಮಗೆ ದೇವರು ಏನು ತೋಚಿದ್ದಾರೋ ಅದನ್ನು ಹಾಕುವಾಗ, ಇವತ್ತು ಹಾಕಿದಾಗ ಅದು ಏನು ಆಗ್ತಾ ಇದೆ ಅನ್ನೋದು ಯಾರಿಗೂ ಒಂದು ವಿಶ್ವಾಸ ಕೂಡ ಗೊತ್ತಾಗೋದಿಲ್ಲ. ಅದು ಏನು ಖರ್ಚಾಗ್ತಾ ಇದೆ ಕೂಡ ಏನು ಗೊತ್ತಾಗೋದಿಲ್ಲ. ಇಲ್ಲಿ ನಾವು ನೋಡೋದಾದರೆ ಪ್ರತಿಯೊಬ್ಬರು ಅವರವರ ಒಂದು ಬಾಧೆಗೆ, ಅವರವರ ಒಂದು ಏನು ಅಂತ ಅವಶ್ಯಕತೆ ಅಂತ ಏನು ಮಾಡ್ತಾರೆ, ಹಂಚ್ಕೊಳ್ತಾ ಇದ್ದಾರೆ. ಅಂಥ ಒಂದು ಸಂಘ ಇವಾಗಿದೆಯಾ? ಅಂಥ ಒಂದು ಚರ್ಚ್ ಇವಾಗಿದೆಯಾ? ಇವತ್ತು ನೀವು ಗಮನವಿಟ್ಟು ನೋಡ್ರಿ, ಒಂದು ವಸ್ತು ಬೇಕಾದರೆ, ಒಂದು ಬೋಧಕರಿಗೆ ಒಂದು ಕಾರ್ ಬೇಕಾದರೆ, ಇನ್ನಾದರೆ ಬೋಧಕರಿಗೆ ಏನೋ ಒಂದು ಅವಶ್ಯಕತೆ ಇದ್ದರೆ ಏನು ಮಾಡ್ತಾರೆ ಅಂದರೆ, ಸಂಘದಲ್ಲಿ ಮೈಕನ್ನು ಎತ್ಕೊಂಡು ಮಾತಾಡ್ತಾರೆ. ಏನು ಮಾತಾಡ್ತಾರೆ ಅಂದರೆ, ನಮಗಿಂತ ಒಂದು ಕೊರತೆ ಇದೆ, ದಯವಿಟ್ಟು ಎಲ್ಲರೂ ನಿಮ್ಮ ಮನೆಗೆ ಒಂದು ಕುಟುಂಬವಾಗಿ ಹಣವನ್ನು ಹಾಕಿ ಅಂತ ಮಾತಾಡ್ತಾರೆ. ಆದರೆ
ಒಂದು ವಿಶ್ವಾಸಿಗೆ ಒಂದು ತೊಂದರೆ ಆದಾಗ, ಒಂದು ವಿಶ್ವಾಸಿ ಹಾಸಿಗೆಯಲ್ಲಿ ಮಲಗಿದಾಗ, ಒಂದು ವಿಶ್ವಾಸಿಗೆ ಮನೆಯಲ್ಲಿ ಪ್ರಾಬ್ಲಮ್ ಆದಾಗ ಏನು ಮಾಡ್ತಾರಂದ್ರೆ ಸಂಘದಲ್ಲಿ ಕುತ್ಕೊಂಡು ಏನಾಡ್ತಾರೆ, ಇಂಥ ಒಂದು ವಿಶ್ವಾಸಿಗೆ ಬಾಧೆ ಆಗಿದೆ, ದಯವಿಟ್ಟು ಪ್ರಾರ್ಥನೆ ಮಾಡಿ, ನಿಮ್ಮ ಒಂದು ಪ್ರಾರ್ಥನೆಗಳಲ್ಲಿ ನೆನೆಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅದೇ ಒಂದು ಬೋಧಕರು ಪ್ರಾರ್ಥನೆಯನ್ನು ಕೋರೋದಿಲ್ಲ, ಹಣದ ಸಹಾಯವನ್ನು ಕೇಳ್ತಾರೆ ಹೊರತು ಪ್ರಾರ್ಥನೆ ಸಹಾಯವನ್ನು ಕೇಳಲ್ಲ. ಆದರೆ ಒಂದು ವಿಶ್ವಾಸಿಗೆ ತೊಂದರೆ ಆದರೆ ಇವತ್ತೇನು ಮಾಡ್ತಾ ಇದ್ದಾರೆ, ಹಣವನ್ನು ಹಂಚ್ಕೊಬೇಕಾಗಿರೋದು, ಸಂಘದಲ್ಲಿರುವ ಒಂದು ದುಡ್ಡನ್ನು ಅವರವರು ಪ್ರಾಬ್ಲಮ್ಸ್ಗೆ ಹಂಚ್ಕೊಬೇಕಾಗಿರೋ ದುಡ್ಡನ್ನು ಏನು ಮಾಡ್ತಾ ಇದ್ದಾರೆ, ಹಂಚೋದಿಲ್ಲ. ಇವತ್ತು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀವು ಹೋಗುವಂಥ ಸಭೆಗಳು ಯಾವ ರೀತಿ ಇದೆ, ನೀವು ಹೋಗುವ ಸಭೆಗಳು ಯಾವ ರೀತಿ ಇದೆ ಅಂದರೆ ಸೇಮ್ ನಾನು ಹೇಳಿದ್ನಲ್ಲ, ಮೊದಲನೆಯ ಸಂಘ ಹೇಗೆ ಇತ್ತೋ ಆ ಥರ ಸಂಘದಲ್ಲಿ ಇರೋಕ್ಕೆ 100% ಚಾನ್ಸ್ ಇಲ್ಲ. 100ಕ್ಕೆ ನಾನು ನೋಡಿರೋ ಪ್ರಕಾರವಾಗಿ ಎಲ್ಲೋ ಒಂದೊಂದು ಚಿಕ್ಕ ಹಳ್ಳಿಗಳಲ್ಲಿ ಇಂಥ ಒಂದು ಸಂಘಗಳಿದೆ. ದೇವರ ಮಕ್ಕಳೇ, ಹೇಗೆ ಅಪೋಸ್ತಲರು ಹೇಗೆ ನಿರ್ಮಾಣ ಮಾಡಿದ್ರೋ ಒಂದು ಮೊದಲನೇ ಯೇಸು ಕ್ರಿಸ್ತನ ಸಂಘ, ಅಂಥ ಒಂದು ಸಂಘಗಳು ಒಂದು ಹಳ್ಳಿಗಳಲ್ಲಿ ಇದೆ. ಆದರೆ ಇವತ್ತು ಸಿಟಿಗಳಲ್ಲಿ ಒಂದು ಮೆಗಾ ಬಿಸ್ನೆಸ್, ಒಂದು ಮೆಗಾ ಏನಾಗಿದೆ, ಒಂದು ಮಾಲ್ ಥರ ಮಾಡಿಕೊಂಡು ಏನು ಮಾಡ್ತಾರೆ, ನಿಮ್ಮ ಹತ್ರ ಇರೋ ದುಡ್ಡನ್ನು ವಸೂಲಿ ಮಾಡಿಕೊಂಡು ಅವರು ಜಾಲಿಯಾಗಿದ್ದಾರೆ ಹೊರತು ಅದನ್ನು ಸಂಘದಕ್ಕೆ ಖರ್ಚು ಮಾಡ್ತಲ್ಲ, ಸಂಘದ ಜನರಿಗೆ ಕೊಡ್ತಲ್ಲ, ಸಂಘದ ಕಷ್ಟ ಬಂದಾಗ ಅವ್ರಿಗೆ ಪ್ರಾರ್ಥನೆಯ ಒಂದು ಕೊಡ್ತಾ ಇದ್ದಾರೆ ಹೊರತು ಅವರಿಗೆ ಏನಾಗಿದೆ ಅಂತ ಕೂಡ ಬಂದು ವಿಚಾರಿಸ್ತಿರೋ ಒಂದು ಬೋಧಕರನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಅಪೊಸ್ತಲರು ಯಾರು ನಮಗೆ ಕೊಡಿ ನಾವು ದಾನ ಧರ್ಮ ಮಾಡ್ತೀರಿ ಅಂತ ಕೂಡ ಮಾತಾಡಿಲ್ಲ. ಇಲ್ಲಿ ನೋಡಬೇಕಾದ್ರೆ ಅವರು ಬೇರೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಿದ್ರು. ಅದನ್ನು ನೋಡಿದ ಜನರು ಏನು ಮಾಡಿದ್ರು, ಈ ಒಂದು ಸುವಾರ್ತೆ ನಮಗೆ ತಲುಪೋದಲ್ಲ, ಅನೇಕರಿಗೆ ತಲುಪಬೇಕು ಅಂತೇಳಿ ತನ್ನ ಚರಾಸ್ತಿಗಳನ್ನು, ತಮಗಿದ್ದ ಎಲ್ಲ ಆಸ್ತಿಗಳನ್ನು ಮಾರಿ ಏನು ಬಂದರು, ಅಪೋಸ್ತರ ಪಾದ ಬಳಿಗಳಲ್ಲಿಟ್ಟರು. ಇವತ್ತು ಈ ಪಾದದ ಬಳಿಯಲ್ಲ, ಇದನ್ನು ಕೊಟ್ಟರೆ ಸಾಕು ಜೋಬಲಿಕ್ಕೊಂಡು ಓಡೋಗೋರು ಎಷ್ಟೋ ಜನ ನಾನು ನೋಡ್ತಾ ಇದ್ದೀನಿ. ದೇವರ ಮಕ್ಕಳೇ, ಇವತ್ತು ಕೊಡೋರಿಗಿಂತ ತೆಗೆದುಕೊಳ್ಳೋರು ಏನಾಗ್ತಾ ಇದಾರಂತೆ, ಅಭಿವೃದ್ಧಿ ಆಗ್ತಾ ಇದ್ದಾರೆ. ನೀವು ಗಮನವಿಟ್ಟು ನೋಡಬೇಕು, ಕೊಡೋರಿಗೆ ದೇವ್ರೇನು ಮಾಡ್ತಾನೆ, ನಾನು ನಿಮಗೆ ಏನು ಮಾಡ್ತೀನಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ತೆಗೆದುಕೊಳ್ಳೋರು ಚೆನ್ನಾಗಾಗ್ತಾ ಇದ್ದಾರೆ ಹೊರತು ಪಾಪ ಕೊಡೋರು ಒಂದು ಬಡವರು ಮತ್ತು ಕೂಲಿ ಕೆಲಸ ಮಾಡಿದವರು ಹಾಗೆ ಇದ್ದಾರೆ ಹೊರತು ಅವರು ಮೇಲಕ್ಕೆ ಬರ್ತಲ್ಲ. ವಾಕ್ಯಗಳನ್ನು ನಾವು ಕರೆಕ್ಟಾಗಿ, ಯೇಸು ಕ್ರಿಸ್ತನ ವಾಕ್ಯಗಳನ್ನು ನಾವು ಕರೆಕ್ಟಾಗಿ ಅರ್ಥಕೊಳ್ಬೇಕು. ಅನೇಕರು ಈ ಮೆಸೇಜನ್ನು ನನಗನ್ನಿಸ್ದಂಗೆ 100ಕ್ಕೆ 90% ಪಾಸ್ಟರ್ ಈ ಮೆಸೇಜನ್ನು ನನಗನ್ನಿಸ್ದಂಗೆ ಮುಟ್ಟಿರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಇದನ್ನು ಹೇಳಿದ್ರೆ ಸತ್ಯವನ್ನು ಜನರಿಗೆ ಅರಿವಾಗುತ್ತೆ ಅಂತೇಳಿ ಅದರ ಕೆಳಗೆ ಇರುವುದನ್ನು ಹೇಳ್ಕೊಂಬರ್ತಾರೆ ಹೊರತು ಮೇಲೆ ಇರುವ ಪ್ರಮುಖ ವಾಕ್ಯವನ್ನು ಹೇಳೋದಿಲ್ಲ. ದೇವರ ಮಕ್ಕಳೇ, ನಾನು ಹೇಳೋದೇನೆಂದರೆ, ನಿಮ್ಮ ಆಸ್ತಿಗಳನ್ನು ನೀವು ಮಾರಿರ್ಬೋದು, ಅದನ್ನು ದೇವರು ಕೊಟ್ಟಿರ್ಬೋದು, ಆದರೆ ಮೊದಲನೇ ಸಂಘ ಹೇಗಿತ್ತಂದರೆ ಆ ಸಂಘ ಬಡವರಿಗೆ, ಬಲಹೀನದವರಿಗೆ ಏನಾಗಿತ್ತಂತೆ, ಎಲ್ಲರೂ ಹಂಚಿಕೊಂಡು ಸುಖ ಸಂತೋಷದಲ್ಲಿ ಆ ಒಂದು ಚರ್ಚ್ ಇತ್ತಂತೆ. ಇವತ್ತು ನೀವು ಹೋಗೋ ಚರ್ಚ್ ಹೇಗಿದೆ, ಬೋಧಕರು ಬರ್ತಾ ಇದ್ದಾರೆ, ಕಾರಲ್ಲಿ ಇಳಿತಾ ಇದ್ದಾರೆ, ಮೆಸೇಜ್ ಕೊಡ್ತಾ ಇದ್ದಾರೆ, ನಿಮಗೆ ಬೋಧಕರೇ ಏನಾಗ್ತಲ್ಲ, ಮತ್ತೆ ಮಾತಾಡೋಣ ಅಂದರೆ ಸಿಗೋಲ್ಲ. ಅಂಥ ಒಂದು ಹೈಟೆಕ್ ಬೋಧಕರು ಇವಾಗಿರ್ಬೋದು. ಆದರೆ ದೇವರ ಮಕ್ಕಳೇ, ಮೊದಲನೇ ಆರಂಭದ ಸಂಘ ಹೇಗಿತ್ತಂದರೆ ಅಪೋಸ್ತರ ಪಾದಗಳ ಬಳಿಗೆ ಅನೇಕ ದುಡ್ಡನ್ನು ತಂದಾಕಿದ್ರು ಕೂಡ ಅವ್ರು ಏನು ಮಾಡ್ತಾರೆ, ಅದನ್ನು ಎತ್ಕೊಂಡಿರ ಅದೇ ಸಂಘಕ್ಕೆ ಕುಂದು ಕೊರತೆಗಳಿಗೆ, ಅನೇಕ ಬಡವರಿಗೆ, ಬಲಹೀನದವರಿಗೆ ಏನು ಮಾಡ್ತಾ ಇದ್ರಂತೆ, ಈ ಒಂದು ದುಡ್ಡನ್ನು ಖರ್ಚು ಮಾಡ್ತಾ ಇದ್ರು. ಅಂಥ ಒಂದು ಸಂಘ ಇವತ್ತಿದೆಯಾ? ಅಂಥ ಒಂದು ನಿಜವಾದ ಸಭೆ ಇದೆಯಾ? ಅಂಥ ಒಂದು ನಿಜವಾದ ಸಭೆ ನಮ್ಮ ಕರ್ನಾಟಕದಲ್ಲಿ ಇದೆಯಾ? ನೀವು ಹೋಗ್ತಾ ಇರುವಂಥ ಸಭೆಯಲ್ಲಿ ಇದೆಯಾ? ಈ ವಾಕ್ಯವನ್ನು ಮಾತಾಡ್ರಿ, ಈ ವಾಕ್ಯವನ್ನು ಕೇಳ್ರಿ. ನಿಮಗೆ ಕುಂದು ಕೊರತೆ ಆದಾಗ ಇದನ್ನು ಮಾತಾಡುವಂಥ ಧೈರ್ಯ ನಿಮಗೆ ಬರಬೇಕು. ಏಕೆಂದರೆ ಇವತ್ತು ಒಂದು ಬೋಧಕರಿಗೆ ಹಣ ಬೇಕಂದರೆ ಸಭೆಯಲ್ಲಿ ಮೈಕ್ ಹಿಡ್ಕೊಂಡು ಇದಕ್ಕೆ ಬೇಕು, ಅದಕ್ಕೆ ಬೇಕು, ಇದು ದೇವಾಲಯಕ್ಕೆ ಕೊಡಿ, ಇದಕ್ಕೆ ಕೊಡಿ ಅಂತೇಳಿ ನಿಮ್ಮನ್ನು ದೋಚ್ಕೊತಾ ಇದ್ದಾರೆ. ಆದರೆ ನೀವು ವಾಕ್ಯವನ್ನು ತಿಳಿದಿರೋ ಕಾರಣ ನೀವೇನಾಗ್ತಲ್ಲ, ನಿಮಗೆ ಗೊತ್ತಾಗ್ತಲ್ಲ. ಈ ವಾಕ್ಯವನ್ನು ಓದಿ, ಈ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಈ ವಾಕ್ಯವನ್ನು ನೀವು ಬೈಬಲನ್ನು ಹೋಗಿದರೆ ಈ ವಾಕ್ಯ ನಿಮ್ಗೆ ಗೊತ್ತಾಗುತ್ತೆ. ಏನಂದರೆ, ಒಂದು ಸಂಘ ಅಂದರೆ ಅದೊಂದು ಮನೆ. ಒಬ್ಬ ಮನುಷ್ಯನಿಗೆ ಒಂದು ತೊಂದರೆ ಆದಾಗ ಹೇಗೆ ನಮ್ಮ ಮನೆಯವರು ಹೇಗೆ ಸಪೋರ್ಟ್ ಮಾಡ್ತಾರೋ ಅದೇ ರೀತಿ ಸಂಘ ಕೂಡ ಮಾಡಬೇಕು. ಇವತ್ತು ಅನೇಕರು ಅಡ್ಮಿಟ್ ಆಗಿರ್ತಾರೆ, ಅನೇಕರು ಹಣದ ಪರಿಸ್ಥಿತಿಯಲ್ಲಿ ತೊಂದರೆಗಳಲ್ಲಿ ಇರ್ತಾರೆ, ಮದುವೆಗಳು ಮಾಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಸಭೆ ಅನ್ನೋದು ಏನು ಮಾಡಬೇಕು, ಸಹಕಾರ ಮಾಡಬೇಕು. ಏನಂತೆ, ಅವರವರ ಕುಂದು ಕೊರತೆಗಳಿಗೆ ಏನಂತೆ ಅವಶ್ಯಕತೆ ಅಂತೆ ಇದನ್ನು ಏನು ಮಾಡ್ತಿದ್ದಾರಂತೆ, ಹಣವನ್ನು ಹಂಚಿಕೊಂಡು ಸುಖವಾಗಿದ್ರಂತೆ. ಇವತ್ತು ಅಂಥ ಒಂದು ಸಭೆ ಇದೆಯಾ? ಒಂದು ಕುಟುಂಬವಾಗಿ ಆ ಸಭೆ ಇದೆಯಾ? ಒಂದು ಕುಟುಂಬವಾಗಿ ನಿಮ್ಮ ಕುಂದು ಕೊರತೆಗಳಿಗೆ ನಿಮ್ಮ ಬೋಧಕರು ನಿಮ್ಮನ್ನು ಸಹಕರಿಸ್ತಿದ್ದಾರೆ ಇಲ್ಲ ಅಂತ ನೀವು ಯೋಚನೆ ಮಾಡಿ ನೋಡಿ. ಮೊದಲನೆಯ ಸಂಘದ ಆರಂಭ ಹೀಗಿತ್ತು ಮಕ್ಕಳೇ. ಆದರೆ ಇವಾಗಿರುವ ಸಭೆಗಳು ಬಿಸ್ನೆಸ್ ಆಗಿದೆ. ಇವಾಗಿರುವ ಚರ್ಚೆಗಳು ನಿಮ್ಮ ಹತ್ರ ದೋಚ್ಕೊತಾ ಇದ್ದಾರೆ. ನೋ ರಿಟರ್ನ್, ಓನ್ಲಿ ಏನಾಗಬೇಕು,
ಕೊಡಬೇಕಷ್ಟೇ, ನೀವು ಅವರಿಂದ ಏನು ಪಡೆದುಕೊಳ್ಳೋಕೆ ಚಾನ್ಸ್ ಇಲ್ಲ. ಯಾಕಂದರೆ ಅವರೆಲ್ಲ ಏನಾಗಿದ್ದಾರೆ ಅಂದರೆ ಆಸೆ, ದುಡ್ಡಿನ ಆಸೆಯ ನಿಮಿತ್ತ ಏನು ಆಗ್ತಾ ಇದ್ದಾರೆ, ಸಭೆಗಳನ್ನು ಮಾಡ್ಕೊಂಡಿದ್ದಾರೆ ಹೊರತು ಜನರ ನಿಮಿತ್ತ, ದೇವರ ನಿಮಿತ್ತ ಅವ್ರು ಏನಾಗ್ತಲ್ಲ, ಸಭೆಗಳನ್ನು ನಡೆಸ್ತಲ್ಲ. ಇವತ್ತು ಸೇಮ್ ನೀವು ಅರ್ಥ ಮಾಡ್ಕೊಳ್ಳಿ, ಅಪೋಸ್ತಲರು ₹1 ಏನಾರ ಕಾಸು ತೊಗೊಂಡ್ರ, ಅವರ ಒಂದು ಬಾಧೆಗಳಿಗೆ ಏನು ಎತ್ಕೊಂಡ್ರ, ಅವರ ಒಂದು ಕುಂದು ಕೊರತೆಗಳಿಗೆ ಎತ್ಕೊಂಡ್ರ, ಅಲ್ಲೇ ಇರುವ ಜನದ ಆ ಮಂಡಳಿಗೆ ಏನಂತೆ, ಅದೇ ಒಂದು ಚರ್ಚ್ಗೆ ಅವರ ಒಂದು ಕುಂದು ಕೊರತೆಗಳಿಗೆ ಏನಾದ್ರಂತೆ ಹಂಚ್ಕೊಂಡ್ರಂತೆ. ಧರ್ಮೋಪದೇಶದಲ್ಲಿ ನೋಡಿರುವುದು, ಯೇಸು ಕ್ರಿಸ್ತನ ನಿಜವಾಗಿ ನಂಬಿದ ಆ ಜನರು ಏನು ಮಾಡಿದ್ರಂತೆ, ಆಗ ಹೇಳಿದ ಮಾತು ಯೇಸು ಕ್ರಿಸ್ತನು ಬಂದಾಗ ಕೂಡ ನೆರವೇರಿಲ್ಲ. ಅದು ಪರಿಶುದ್ಧಾತ್ಮನು ಬಂದಾಗ ಅದು ನೆರವೇರಿತು. ದೇವರ ಮಕ್ಕಳೇ, ಇವತ್ತು ಪರಿಶುದ್ಧಾತ್ಮನು ನಮ್ಮ ಮಧ್ಯದಲ್ಲಿದ್ದಾನೆ. ಇವತ್ತು ಆ ಒಂದು ಸಂಘಗಳಲ್ಲಿ ಏನಾಗಬೇಕು, ಒಂದು ಬದಲಾವಣೆ ಆಗಬೇಕು. ಜನರು ಇದ್ರ ಬಗ್ಗೆ ಒಂದು ಅವೇರ್ನೆಸ್ ತಿಳಿದುಕೊಂಡು ಬರಬೇಕು. ಅನೇಕ ಬಡವರಿಗೆ, ಅನೇಕ ಬಲಹೀನದವರಿಗೆ ಈ ಒಂದು ಹಣದ ಸಹಾಯಗಳು ಬರಬೇಕು. ಎಲ್ಲ ಸಭೆಯಲ್ಲಿ ಒಬ್ಬನು ಐಶ್ವರ್ಯವಂತನು, ಒಬ್ಬನು ಬಡವನು, ಒಬ್ಬನು ಇರೋನು, ಒಬ್ಬನು ಇಲ್ದಿರೋರು ಎಲ್ಲವನ್ನೂ ಬರ್ಬೋದು. ಆದರೆ ಎಲ್ಲರಿಗೂ ಸಮವಾಗಿ ಅವನ ತೊಂದರೆಗಳಿಗೆ, ಅವನ ಇಕ್ಕಟ್ಟುಗಳಿಗೆ ಎಲ್ಲರೂ ಏನಾಗಬೇಕು, ಸಹಕರಿಸಬೇಕು. ನಾನು ಮೊನ್ನೆ ಒಂದು ಚಾನಲಲ್ಲಿ ನೋಡಿದೆ, ಒಂದು ಸಭೆಯಲ್ಲಿ, ಆ ಸಭೆಯಲ್ಲಿ ಒಂದು ಡಾಕ್ಟ್ರು ಇರುವುದಾದರೆ ಅದನ್ನೇನು ಮಾಡ್ತಾನಂದರೆ, ಭಾನುವಾರ ಹೊತ್ತು ಒಂದು ಫ್ರೀ ಟ್ರೀಟ್ಮೆಂಟ್ ಕೊಡ್ತಾನೆ. ಏನಂತೆ, ₹1 ತಗೊಂಡ್ಕೊಂಡಿರೋ ಆ ಸಂಘದಲ್ಲಿ ಏನು ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಿದ್ದಾನೆ. ಒಬ್ಬರು ಮೆಡಿಕಲ್ ಸ್ಟೋರ್ ಇದ್ದಾರೆ, ಅವರು ಆ ಸಂಘದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಇಲ್ದಿರೋರಿಗೆ, ಬಡವರಿಗೆ ಏನು ಮಾಡ್ತಿದ್ದಾನೆ ಅಂತ ಫ್ರೀ ಮೆಡಿಸನ್ ಕೊಡ್ತಿದ್ದಾನಂತೆ. ಇನ್ನೊಬ್ಬರು ತಮ್ಮಲ್ಲಿ ಆಗಿದ್ದ ಏನೇನು ಸಹಾಯಗಳಿದೆಯೋ ಆ ಒಂದು ಸಭೆಯಲ್ಲಿ ಬರೋರು ಆ ಅಂಥ ಸಹಾಯಗಳನ್ನು ಮಾಡ್ತಾ ಇದ್ದಾರೆ. ಆ ಒಂದು ಸಭೆಯನ್ನು ನೋಡಿ ನನಗೆ